ಕಳೆದ ತರಗತಿಯಲ್ಲಿ ನಾವು ಮೆನ್ಸುರೇಷನ್ ಆಫ್ ಪ್ಲೇನ್ ಫಿಗರ್ ಅಂತ ಹೇಳಿದರೆ ಚೌಕ ಇರ್ಬೋದು, ಪ್ಯಾರಲೋಗ್ರಾಮ್ ಅಥವಾ ಸಮಾಂತರ ಚತುರ್ಭುಜ ಇರ್ಬೋದು, ಅಥವಾ ಬೇರೆ ಬೇರೆ ಇವುಗಳ ಏರಿಯಾ ಮತ್ತು ಪೆರಿಮೀಟರ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ತರಗತಿಯಲ್ಲಿ ನಾವು ವಾಲ್ಯೂಮ್ ಅಥವಾ ಗಾತ್ರ ಅಂತ ಹೇಳ್ತೇವೆ. ಯಾವುದಕ್ಕೆ ಗಾತ್ರ, ಯಾವುದಕ್ಕೆ ಏರಿಯಾ, ಯಾವುದಕ್ಕೆ ಪೆರಿಮೀಟ್ರ್ ಏನು ಅನ್ನೋದನ್ನೆಲ್ಲ ಮತ್ತೆ ಪುನಃ ಹೇಳ್ತೇನೆ. ಈಗ ಮೊದಲನೇದಾಗಿ ನಾವು ಗಾತ್ರದಲ್ಲಿ ಮೊದಲು ನಾವು ಕಲಿಬೇಕಾದಂಥದ್ದು ಕ್ಯೂಬ್. ಸೊ ಇದು ಯಾವ ರೀತಿ ಬರ್ತದೆ ಹೇಳ್ತೇನೆ ನಿಮಗೆ. ಕ್ಯೂಬಿನ ಬಗ್ಗೆ ತುಂಬ ಡಿಟೇಲ್ ಆಗಿ ಹೇಳುವ ಮೊದಲು ನಾನು ಕಳೆದ ತರಗತಿಯ ಕೆಲವೊಂದು ವಿಚಾರಗಳನ್ನು ನೆನಪು ಮಾಡಿಕೊಳ್ಳುವ. ಅದು ಯಾವುದು ಅಂತ ಹೇಳಿದರೆ, ಮೊದಲನೇದಾಗಿ ಏರಿಯಾ ಮತ್ತು ಪೆರಿಮೀಟರ್. ನಾವು ಕಳೆದ ತರಗತಿಯಲ್ಲಿ ಮಾಡಿದಂಥದ್ದು ಏರಿಯಾ ಮತ್ತು ಪೆರಿಮೀಟರ್ಗಳನ್ನು ಹೇಳಿದ್ವಿ. ಯಾವುದಕ್ಕೆ ಏರಿಯಾ ಅಂತ ಹೇಳ್ತೇವೆ, ಯಾವುದಕ್ಕೆ ಪೆರಿಮೀಟರ್ ಅಂತ ಹೇಳ್ತೇವೆ. ಪ್ಲೇನ್ ಫಿಗರ್ಗಳಿಗೆ ಏರಿಯಾ ಮತ್ತು ಅದರ ಬೌಂಡ್ರಿ ಲೈನ್, ಅದರ ಬಗ್ಗೆ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ಹಿಂದಿನ ವಿಡಿಯೋನ ಮತ್ತೊಮ್ಮೆ ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ. ಮೆನ್ಸುರೇಷನ್ ಪ್ಲೇನ್ ಫಿಗರ್ಸ್ ಅಂತ ಹೇಳುವಂಥ ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಏರಿಯಾ ಮತ್ತು ಪೆರಿಮೀಟರ್, ಇಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ, ಏರಿಯಾದಲ್ಲಿ ನಿಮಗೆ ಬದಿ ಗುಣಿಸು ಬದಿ, ಉದಾಹರಣೆಗೆ ಸ್ಕ್ವೇರ್ ಅಂತ ಇದ್ದರೆ ಬದಿ ಗುಣಿಸು ಬದಿ, ಅಂದರೆ ಸೆಂಟಿಮೀಟ್ರ್ನಲ್ಲಿದ್ದರೆ ಇದು ಸೆಂಟಿಮೀಟ್ರ್ನಲ್ಲಿರ್ತದೆ, ಒಂದು ಸೈಡ್ ಸೆಂಟಿಮೀಟ್ರ್ನಲ್ಲಿರ್ತದೆ, ಇನ್ನೊಂದು ಕೂಡ ಸೆಂಟಿಮೀಟ್ರ್ನಲ್ಲಿರ್ತದೆ, ಅದು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ. ಒಂದು ವಿಚಾರ ನೆನಪಿಟ್ಕೊಳ್ಳಿ, ಯೂನಿಟ್ ಆಫ್ ಏರಿಯಾ ಈಸ್ ಸೆಂಟಿಮೀಟರ್ ಸ್ಕ್ವೇರ್, ಮಿಲಿಮೀಟರ್ ಸ್ಕ್ವೇರ್, ಕಿಲೋಮೀಟರ್ ಸ್ಕ್ವೇರ್, ಈ ಸ್ಕ್ವೇರ್ನಲ್ಲಿ ಇರ್ತದೆ. ಆಯಿತಾ? ಪೆರಿಮೀಟ್ರ್ ಅಂತ ಹೇಳಿದವಾಗ ಅದು ಖಾಲಿ ಲೆಂತ್ ಮಾತ್ರ, 4 ಲೆಂತ್ಗಳನ್ನು ನೀವು ಕೂಡಿಸುವಂಥದ್ದು. ಇನ್ನೊಂದು ಸಲ ನೋಡಿ, ಅದು ಇನ್ನು ಮತ್ತೆ ಪುನಃ ಹೇಳ್ತೇನೆ, ಪದೇ ಪದೇ ಆ ವಿಡಿಯೋವನ್ನು ನೋಡಲೇಬೇಕು ನೀವು. ಆಮೇಲೆ ಇಲ್ಲಿ ಹೇಗೆ ಅಂತ ಹೇಳಿದರೆ, ಪೆರಿಮೀಟರ್ ಅಂತ ಹೇಳಿದರೆ ಲೆಂತ್, ಇಲ್ಲಿ ನೋಡಿ ಲೆಂತ್. ಆಯಿತಾ? ಹೇಳ್ತೇನೆ, ಲೆಂತ್ ಅಂದರೆ ಯಾವ ರೀತಿ ಬರ್ತದೆ ಅನ್ನಲಿಕ್ಕೆ ನಾನು ಹೇಳ್ತೇನೆ ನಿಮಗೆ. ನೋಡಿ, ಪೆರಿಮೀಟರ್ ಅಂತ ಬಂದವಾಗ ನಿಮಗೆ ಹೇಗೆ ಇರಲಿ, ಶೇಪ್ ಹೇಗೆ ಇರಲಿ, ನಿಮಗೆ ಏನು ಅಂತ ಹೇಳಿದ್ರೆ ಅದು ಆಗುವಂತಹ ಟೋಟಲ್ ಬೌಂಡರಿಯಲ್ಲಿ ಆಗುವಂತಹ ಟೋಟಲ್ ಮೊತ್ತ ಏನಿದೆಯೋ ಅದನ್ನು ನಾವೇನು ಹೇಳ್ತೇವೆ ನೋಡಿ, ಇದನ್ನು ಕೂಡಿಸ್ಬೇಕು, ಇದನ್ನು ಕೂಡಿಸ್ಬೇಕು, ಇದನ್ನು ಕೂಡಿಸ್ಬೇಕು, ಇದನ್ನು ಕೂಡಿಸ್ಬೇಕು, 4 ಕೂಡಿಸಿದಾಗ ಬರುವಂಥದ್ದು ಪೆರಿಮೀಟರ್ ಅಂತ ಹೇಳ್ತೇವೆ. 4 ಕೂಡಿಸಿದಾಗ ನಿಮಗೆ ಬರುವಂಥದ್ದು ಪೆರಿಮೀಟರ್ ಅಂತ ಹೇಳ್ತೇವೆ. ಆಯಿತಾ? ಇಲ್ಲಿ ನಿಮಗೆ ಇದು ಕ್ಯೂಬಿಗೆ ಸಂಬಂಧಪಟ್ಟು ನಿಮಗೆ ಬರುವಂಥ ಶಬ್ದ ವಾಲ್ಯೂಮ್. ಕ್ಯೂಬಿಗೆ ಸಂಬಂಧಪಟ್ಟು ಬರುವಂಥ ಶಬ್ದ ವಾಲ್ಯೂಮ್. ಆಯಿತಾ? ಸೊ ಈ ವಾಲ್ಯೂಮ್ ಅಂದರೆ ಯಾವ ರೀತಿ ಬರ್ತದೆ ಅಂತ. ವಾಲ್ಯೂಮ್ ಅಂದರೆ ಇದನ್ನು ಅದು ಪೆರಿಮೀಟ್ರ್ ಅಂದವಾಗ ಸೆಂಟಿಮೀಟ್ರ್ ಆಯಿತು, ಏರಿಯಾ ಅಂತ ಹೇಳಿದವಾಗ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಇಲ್ಲಿ ನಿಮಗೆ ಬೇಕಾಗಿರೋದು ಸೆಂಟಿಮೀಟರ್ ಕ್ಯೂಬ್. ಯಾಕಂದರೆ ಎ ಸೆಂಟಿಮೀಟರ್, ಎ ಸೆಂಟಿಮೀಟರ್, ಆವಾಗ ಏನಾಗ್ತದೆ, ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಅಂತ ಹೇಳಿದವಾಗ ಸೆಂಟಿಮೀಟರ್ಗೆ ಎಲ್ಲ ವಾಲ್ಯೂಮಿನ ಯೂನಿಟ್ ಸೆಂಟಿಮೀಟರ್ ಕ್ಯೂಬ್. ಈಗ ನಾವು ಇಲ್ಲಿ ಕ್ಯೂಬಿನ ಬಗ್ಗೆ ಮಾತಾಡುವ. ಮೊದಲನೇದಾಗಿ ಕ್ಯೂಬ್. ಸೊ ಕ್ಯೂಬ್ ಅಂತ ಹೇಳುವಂಥದ್ದು 6 ಮುಖಗಳು, 1 2 3 4, ಹಿಂದ್ಗಡೆ 1 5 ಮತ್ತು 6, ಸರಿ ಅಲ್ವಾ? 6 ಮುಖಗಳನ್ನು ಹೊಂದಿರುವಂಥದ್ದನ್ನು ನಾವೇನು ಹೇಳ್ತೇವೆ, ಒಂದು ಕ್ಯೂಬ್ ಅಂತ ಹೇಳ್ತೇವೆ. ಆದ್ದರಿಂದ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಎ ಕ್ಯೂಬ್? ಮೊದಲನೇದಾಗಿ ವಾಲ್ಯೂಮ್ ಆಫ್ ಎ ಕ್ಯೂಬ್ ಯಾವ ರೀತಿ ಬರ್ತದೆ ಅಂತ. ವಾಲ್ಯೂಮ್ ಆಫ್ ಎ ಕ್ಯೂಬ್ ಅಂತ ಹೇಳಿದವಾಗ V = A ಕ್ಯೂಬ್. ಇದರಲ್ಲಿ ಹೆಚ್ಚು ನೀವು ಆಲೋಚನೆ ಮಾಡಲಿಕ್ಕಿಲ್ಲ. ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಅಂತ ಸಾಮಾನ್ಯವಾಗಿ ಎಲ್ಲ ಘನವಸ್ತುಗಳಿಗೆ ಹೇಳ್ತೇವೆ. ಆವಾಗ ಅದೇ ವಾಲ್ಯೂಮ್ ಆಫ್ ಎ ಕ್ಯೂಬ್ ಅಂತ ಹೇಳಿದರೆ ಬರ್ತದೆ. ಆಮೇಲೆ ಇದೊಂದು ಹೊಸ ವಿಷಯದಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ, ಎಲ್ಲ ಘನವಸ್ತುಗಳಿಗೆ
ನೀವು 3 ಡೈಮೆನ್ಷನಲ್ ಅಂತ ಹೇಳ್ತೇವೆ ಇದನ್ನು. ಎಲ್ಲ ವಸ್ತುಗಳಿಗೂ ಕೂಡ ಟೋಟಲ್ ಸರ್ಫೇಸ್ ಏರಿಯಾ ಇರ್ತದೆ. ಇದೊಂದು ಸರ್ಫೇಸ್, 2 ಇದ್ರ ಏರಿಯಾ, 3 ಏರಿಯಾ, 4 ಏರಿಯಾ, 5 ಏರಿಯಾ, 6 ಏರಿಯಾ. ಸೊ ಈ 6 ಏರಿಯಾಗಳನ್ನು ಕೂಡಿಸಿದವಾಗ ಟೋಟಲ್ ಸರ್ಫೇಸ್ ಏರಿಯಾ 6a². ಇಲ್ಲಿ ಪ್ರತಿಯೊಂದರ ಏರಿಯಾ a² ಆದ್ದರಿಂದ 6 ಬಾಹುಗಳು ಈಕ್ವಲ್ ಇರೋದ್ರಿಂದ ಅದೇನು ಹೇಳ್ತೇವೆ ನಾವು 6a² ಇಸ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಅಂತ. ಸೊ ನೆಕ್ಸ್ಟ್ ಬರ್ತದೆ ಕ್ಯೂಬಾಯ್ಡ್. ನೆಕ್ಸ್ಟ್ ಬರುವಂಥದ್ದು ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಸಾಲಿಡ್ ಅಂತಲೂ ಹೇಳ್ತೇವೆ, ಆಯಿತಾ. ಇದರ ಉದ್ದವನ್ನು ಎಲ್ ಅಥವಾ ಎ, ಇಲ್ಲಿ ಬಿ, ಆಮೇಲೆ ಇಲ್ಲಿ ಎಚ್. ಸೊ ವಾಟ್ ಈಸ್ ದ ಟೋಟಲ್ ವಾಲ್ಯೂಮ್ ಆಫ್ ದಿಸ್ ಕ್ಯೂಬಾಯ್ಡ್? ಇಲ್ಲಿ ಪ್ರತಿಯೊಂದು ಫೇಸ್ ಸಹಿತ ಏನಿದೆ ಅಂತ ಹೇಳಿದ್ರೆ ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿದೆ. ಆದರೆ ರೆಕ್ಟ್ಯಾಂಗ್ಯುಲರ್ ಸಾಲಿಡ್ ಆರ್ ಕ್ಯೂಬಾಯ್ಡ್ ಅಂತ ಹೇಳ್ತಾರೆ. ಅದು ಕ್ಯೂಬ್ ಆದರೆ ಇದು ಏನಾಗ್ತದೆ, ಕ್ಯೂಬಾಯ್ಡ್ ಆಗ್ತದೆ. ಎ ಗುಣಿಸು ಬಿ ಗುಣಿಸು ಎಚ್, ಅಥವಾ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಈಸ್ ABH or LBH, length into breadth into height. A you can consider it as a length, and length into breadth into height is the length into breadth into height is the volume of a cuboid. Then what about the surface area? Total surface area equal to 2 into AB plus AH plus BH. 2 into AB plus AH plus BH is the ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಾಯ್ಡ್, ಆಯಿತಾ. ನೆಕ್ಸ್ಟ್ ಬರ್ತದೆ ನಿಮಗೆ ರೈಟ್ ಪ್ರಿಸಮ್. ನೆಕ್ಸ್ಟ್ ಬರುವಂಥದ್ದು ರೈಟ್ ಪ್ರಿಸಮ್ ಅಂತ. ಪ್ರಿಸಮ್ ಸಾಮಾನ್ಯವಾಗಿ ಈ ಘನವಸ್ತುಗಳಲ್ಲಿ ಒಂದು ಪ್ರಿಸಮ್, ಇನ್ನೊಂದು ಪಿರಮಿಡ್. ಪ್ರಿಸಮ್ ಅಂದರೆ ಈ ರೀತಿ ರೆಕ್ಟ್ಯಾಂಗ್ಯುಲರ್ ಫೇಸ್ ಇರುವಂಥದ್ದನ್ನು ನಾವೇನು ಹೇಳ್ತೇವೆ, ಪ್ರಿಸಮ್ ಅಂತ ಹೇಳ್ತೇವೆ. ಅದೇ ಪಿರಮಿಡ್ ಮುಂದೆ ಹೇಳ್ತೇನೆ ನಾನು. ಪಿರಮಿಡ್ ಅಂದರೆ ಟ್ರಯಾಂಗ್ಯುಲರ್ ಇರ್ತದೆ. ಪಿರಮಿಡ್ ಅಂದರೆ ಟ್ರಯಾಂಗ್ಯುಲರ್ ಇರ್ತದೆ. ಪ್ರಿಸಮ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಸೈಡ್ಸ್ ಇರೋದನ್ನು ಪ್ರಿಸಮ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಪ್ರಿಸಮ್ನಲ್ಲಿ, ಇದನ್ನು ರೆಗ್ಯುಲರ್ ಪ್ರಿಸಮ್ನಲ್ಲಿ ನಾವೇನು ಹೇಳ್ತೇವೆ, ಇದರ ಏರಿಯಾ ಇಂಟು ಹೈಟ್, ಯಾವುದಾದ್ರು ಒಂದು ಬದಿಯ ಏರಿಯಾ ಮತ್ತು ಇಂಟು ಹೈಟ್ ಮಾಡಿದರೆ ನಿಮಗೆ ವಾಲ್ಯೂಮ್ ಬರ್ತದೆ, ಆಯಿತಾ. ಸೊ ರೆಕ್ಟ್ಯಾಂಗ್ಯುಲರ್ ಇರ್ಬೋದು, ಹೆಕ್ಸಾಗಾನ್ ಇರ್ಬೋದು, ಯಾವುದೇ ಇರ್ಬೋದು. ಬೇಸ್ ಏರಿಯಾ ಇಂಟು ಹೈಟ್ ಈಸ್ ದ volume of a prism. In the same way, total surface equal to 2b plus ph. p ಅಂತ ಹೇಳಿದರೆ ಒಂದು ಸೈಡ್, ಇಲ್ಲಿ p into this height will be ಒಂದು, ಅದು ಕರ್ವ್ಡ್ ಸರ್ಫೇಸ್ ಏರಿಯಾ. 2b ಅಂತ ಹೇಳಿದರೆ ಇಲ್ಲಿ ಏನಂತ ಹೇಳಿದರೆ ಇಲ್ಲಿ ಕೆಳಗಡೆ ಇರುವಂಥದ್ದು ಎರಡು ಬೇಸ್ಗಳ ಏರಿಯಾವನ್ನು ಕೂಡಿಸಿದಾಗ ಟೋಟಲ್ ಸರ್ಫೇಸ್ ಏರಿಯಾ 80 ಈಕ್ವಲ್ ಟು 2b ಪ್ಲಸ್ ph. 2b plus ph is the ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಪರ್ಟಿಕ್ಯುಲರ್. ನೋಡಿ, ಇದು ನಾನೀಗ ಆವಾಗ ನಿಮ್ಗೆ ಹೇಳಿದ್ದೆ, ಅದು ಪೆಂಟಾಗೋನಲ್ ಪ್ರಿಸಮ್, ಇದು ಹೆಕ್ಸಾಗೋನಲ್ ಪ್ರಿಸಮ್. ಜಸ್ಟ್ ಒಂದು ಡಿಫರೆನ್ಸ್ ಹೇಳ್ತಾ ಇದ್ದೇನೆ. ಎಲ್ಲ ಪ್ರಿಸಮಿಗೂ ಫಾರ್ಮುಲಾ ಸೇಮ್, ಆಯಿತಾ. ಪೆಂಟಾಗೋನಲ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಸಹ ರೆಕ್ಟ್ಯಾಂಗ್ಯುಲರ್ ಸೈಡ್ ಇದೆ ನೋಡಿ ಒಂದೊಂದು, ಇದನ್ನು ಪ್ರಿಸಮ್ ಅಂತ ಹೇಳ್ತೇವೆ. ಸೊ ಇಲ್ಲಿ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಎ ಹೆಕ್ಸಾಗೋನಲ್ ಪ್ರಿಸಮ್? ನೋಡಿ ಇಲ್ಲಿ 1/4 NH². ಇಲ್ಲಿ ನಿಮಗೆ ಪ್ರತಿಯೊಂದು ಇದರ ಸೈಡಿನ ಏರಿಯಾ ನಿಮಗೆ ಗೊತ್ತಿದ್ದರೆ ನೀವೇನು ಮಾಡ್ಬೋದು, ಟೋಟಲ್ ಸರ್ಫೇಸ್ ಏರಿಯಾವನ್ನು ಸಹ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಉಂಟು, ಆಯಿತಾ. ನೆಕ್ಸ್ಟ್ ಪ್ರಿಸಮ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಪಿರಮಿಡ್. ಪ್ರಿಸಮ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಪಿರಮಿಡ್. ಸೊ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಿಸಮ್ ಅಂತ ಹೇಳಿದವಾಗ ಅದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇರ್ತದೆ ಸೈಡ್ನಲ್ಲಿ, ಇಲ್ಲಿ ಟ್ರಯಾಂಗ್ಯುಲರ್ ಶೇಪ್ ಇರ್ತದೆ. ಈ ಪ್ರಿಸಮ್ನಲ್ಲಿ ಏನಿರ್ತದೆ, ಟ್ರಯಾಂಗ್ಯುಲರ್ ಶೇಪ್ ಇರ್ತದೆ. ಇದನ್ನು ನಾವೇನು ಹೇಳ್ತೇವೆ, ಟ್ರಯಾಂಗ್ಯುಲರ್. ಇದರಲ್ಲಿ ಬೇಸ್ ನೋಡಿ, ಬೇಸ್ ಅಂತ ಹೇಳುವಂಥದ್ದು ಇಲ್ಲಿ ಒಂದು ಪೆಂಟಾಗೋನ್ ಇದೆ. ಇಲ್ಲಿ ಬೇಸ್ ಅಂತ ಹೇಳುವಂಥದ್ದು ಏನಿದೆ, ಪೆಂಟಾಗೋನ್. ಪ್ರತಿಯೊಂದು ಪೆಂಟಾಗೋನಿನ ಬಾಹುವಿನ ಮೇಲೂ ಒಂದೊಂದು ಟ್ರಯಾಂಗಲ್ ಬರ್ತದೆ. ಸೊ ದಿಸ್ ಟೈಪ್ ಆಫ್ ಶೇಪ್ ಈಸ್ ಕಾಲ್ಡ್ ಆ್ಯಸ್ ಪಿರಮಿಡ್. ಇಲ್ಲಿ ಏನು ಅಂತ ಹೇಳಿದರೆ, ಹೈಟ್, ಇದಕ್ಕೆ ಹೈಟ್ಗೊಂದು ನೀವು ಇಲ್ಲಿ ಎಚ್ ತೋರಿಸಿದ್ದಾರೆ, ಆಯಿತಾ. ನಂಬರ್ ಆಫ್ ದಿ ಬೇಸ್ ಎಡ್ಜಸ್ ಆ್ಯಂಡ್ ಎಡ್ಜ್ ಆಫ್ ದಿ ಬೇಸ್ ಆ್ಯಂಡ್ ಎಚ್ ಈಸ್ ದ ಹೈಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೈಟ್ ಗೊತ್ತಿದ್ದರೆ ನಿಮಗೆ ಏನು ಮಾಡ್ಬೋದು, ಏರಿಯಾ ಆಫ್ ದಿ ಬೇಸ್ ಇಂಟು 1/3. ಅಲ್ಲಿ ಇದೇ ಪಿರಮಿಡ್ ಅಂತ ಆದರೆ ನಿಮಗೆ ಏರಿಯಾ ಆಫ್ ದಿ ಬೇಸ್ ಇಂಟು ಹೈಟ್ ಆಗ್ತದೆ. ಇಲ್ಲಿ 1/3 ಇಂಟು ಏರಿಯಾ ಆಫ್ ದಿ ಬೇಸ್ ಇಂಟು ಹೈಟ್ ನೋಡಿ, ಆಯಿತಾ. 1/3 ಇಂಟು ಏರಿಯಾ ಆಫ್ ದಿ ಬೇಸ್ ಇಂಟು ಹೈಟ್. ಹೆಚ್ಚು ನೀವು ಇದ್ರ ಬಗ್ಗೆ ಇದು ಮಾಡಬೇಕಂತಿಲ್ಲ,
ಹೇಳ್ತೇನೆ, 1/3 ಇಂಟು ಏರಿಯಾ ಆಫ್ ದಿ ಬೇಸ್ ಇಂಟು ಹೈಟ್. 1/3 ಇಂಟು ಏರಿಯಾ ಆಫ್ ದಿ ಬೇಸ್ ಇಂಟು ಹೈಟ್ ಈಸ್ ದ ವಾಲ್ಯೂಮ್ ಆಫ್ ಎ ಪ್ರಿಸಮ್. ಆಯಿತಾ? ಇಲ್ಲಿ ಸರ್ಫೇಸ್ ಏರಿಯಾ ಅಂತ ಹೇಳುವಂಥದ್ದು ಅಂತ ಹೇಳಿದ್ರೆ ಪ್ರತಿಯೊಂದು ಟ್ರಯಾಂಗಲ್ನ ಏರಿಯಾವನ್ನು ಕ್ಯಾಲ್ಕುಲೇಟ್ ಮಾಡಿ, ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ, ಅದನ್ನು ಒಟ್ಟಿಗೆ ಎಷ್ಟು ಸೈಡ್ ಇದೆಯೋ ಅಷ್ಟು ಟ್ರಯಾಂಗಲ್ ಏರಿಯಾ ಪ್ಲಸ್ ಬೇಸ್ ಏರಿಯಾ ಮಾಡಿದವಾಗ ನಿಮಗೆ ಸರ್ಫೇಸ್ ಏರಿಯಾ ಆಫ್ ಎ ಪ್ರಿಸಮ್ ಬರ್ತದೆ. ಆಯಿತಾ? ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ನೋಡಿ, ಇದು ನೋಡಿ, ಫ್ರಸ್ಟಮ್ ಆಫ್ ಎ ಪಿರಮಿಡ್ ಅಂತ ಹೇಳ್ತೇವೆ, ಅಥವಾ ಇದನ್ನು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಒಬ್ಲೆಸಿ. ಇದು ಹೆಚ್ಚಾಗಿ ನೀವು ಈ ಹೆಸರನ್ನ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ, ನೀವು ಇದನ್ನು ಉಪಯೋಗಿಸುವಂಥದ್ದು ಫ್ರಸ್ಟಮ್ ಆಫ್ ಎ ಪಿರಮಿಡ್ ಅಂತ ಹೇಳ್ತೇವೆ. ಇದನ್ನೇನು ಹೇಳ್ತೇವೆ ನಾವು? ಫ್ರಸ್ಟಮ್ ಆಫ್ ಎ ಪಿರಮಿಡ್. ಅಂದರೆ ಈ ಪಿರಮಿಡ್ ನಿಮ್ಗೆ ಇಲ್ಲಿ ತೋರ್ತಾ ಇದೆ, ಇದನ್ನು ಏನು ಮಾಡಿದ್ದಾರೆ, ಹೊರಿಜಾಂಟಲಿ ಕಟ್ ಮಾಡಿದೆ. ಒಂದು ಪಿರಮಿಡನ್ನು ಹೊರಿಜಾಂಟಲಿ ಕಟ್ ಮಾಡಿದವಾಗ ನಿಮಗೆ ಏನು ಸಿಗ್ತದೆ? ಫ್ರಸ್ಟಮ್ ಆಫ್ ಎ ಪಿರಮಿಡ್ ಸಿಗ್ತದೆ. ಸೊ ಇದನ್ನು ಯಾವ ರೀತಿ ನೀವು ವಾಲ್ಯೂಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿ. 1/6 ಇಂಟು H, 6ನೇ ಒಂದು ಭಾಗ, ಹೈಟಿನ 6ನೇ ಒಂದು ಭಾಗ, ಪ್ಲಸ್ A1B1 ನೋಡಿ, ಅಲ್ಲಿ A1B1 B2 ಎಲ್ಲ ತೋರಿಸಿದ್ದಾರೆ. A1B1 ಪ್ಲಸ್ A1B2 ಪ್ಲಸ್ A1 ಪ್ಲಸ್ A2 B1 ಪ್ಲಸ್ B2. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಸ್ವಲ್ಪ 4 ಸಲ ಅದನ್ನು ನೋಡಿಕೊಂಡು ನೀವು ಏನು ಮಾಡ್ಬೋದು, ಅದರ ಲೆಕ್ಕಾಚಾರವನ್ನು ಹಾಕ್ಬೋದು. ಆಯಿತಾ? ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ಇರುವಂಥದ್ದು ಈಗ ನಿಮಗೆ ಬರುವಂಥದ್ದನ್ನು ನಾವೇನು ಹೇಳ್ತೇವೆ ಅಂದರೆ ಸಿಲಿಂಡರ್. ನೆಕ್ಸ್ಟ್ ಬರುವಂಥದ್ದು ಸಿಲಿಂಡರ್ ಅಂತ ಹೇಳ್ತೇವೆ. ಸಿಲಿಂಡರನ್ನು ತೋರಿಸ್ತೇನೆ ನಾನು ನಿಮಗೀಗ. ನೋಡಿ, ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂತ ಹೇಳ್ತೀವಿ. ಏನು ಸಿಲಿಂಡರ್ ಅಂದರೆ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಇಟ್ ಈಸ್ ಜಸ್ಟ್ ಲೈಕ್ ಇದು ಸಹ ಪ್ರಿಸಮ್ಮೇ, ಆರ್ ದಿಸ್ ಈಸ್ ಎ ಸರ್ಕ್ಯುಲರ್ ಪ್ರಿಸಮ್. ಸರ್ಕ್ಯುಲರ್ ಬೇಸ್ ಪ್ರಿಸಮ್ ಈಸ್ ಕಾಲ್ಡ್ ಆ್ಯಸ್ ಜಸ್ಟ್ ಲೈಕ್ ಎ ಪ್ರಿಸಮ್. ಇಟ್ ಈಸ್ ಪ್ರಿಸಮ್ ಅಂತ ಹೇಳಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಇದರ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಹೇಳುವಂಥದ್ದು ಸರ್ಕಲ್ ಆದರೂ ಕೂಡ ಸೈಡ್ನಲ್ಲಿ ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಇರ್ತದೆ, ಅದರಿಂದ ಪ್ರಿಸಮ್ ಅಂತಲೂ ಹೇಳ್ಬೋದು. ಬಟ್ ಇಟ್ ಈಸ್ ಸರ್ಕ್ಯುಲರ್ ಶೇಪ್ನಲ್ಲಿರೋದು ಸಿಲಿಂಡರ್ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಎ ಸಿಲಿಂಡರ್? ಸಿಲಿಂಡರನ್ನು ನೀವು ಈಗಾಗಲೇ ನೋಡಿದ್ದಿಲ್ಲಿ ಮೇಲೊಂದು ಸರ್ಕಲ್, ಕೆಳಗಡೆ ಒಂದು ಸರ್ಕಲ್, ಇಲ್ಲೊಂದು ಹೈಟ್ ಇರ್ತದೆ. ಆಯಿತಾ? ಸೊ ಇಲ್ಲಿ ನಿಮಗೆ ನಾನು ಹೇಳ್ತೇನೆ ಈಗ, ವಾಲ್ಯೂಮ್ ಆಫ್ ಎ ಪ್ರಿಸಮ್ ಈಕ್ವಲ್ ಟು, ಇದು ಇಂಪಾರ್ಟೆಂಟ್, πr² H. πr² ಅಂತ ಹೇಳಿದ್ರೆ ಈ ಸರ್ಕಲಿನ ಏರಿಯಾ, ಅಥವಾ ಯಾವುದೋ ಒಂದು ಸರ್ಕಲ್, ಎರಡರಲ್ಲಿ ಒಂದು ಸರ್ಕಲ್ನ ಏರಿಯಾ ಇಂಟು ಈ ಹೈಟ್ ವಿಲ್ ಗಿವ್ ಯು ದ ವಾಲ್ಯೂಮ್ ಆಫ್ ಎ ಪ್ರಿಸಮ್. ಆ್ಯಂಡ್ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು 2πr ಇಂಟು r ಪ್ಲಸ್. 2πr ಅಂತ ಹೇಳಿದರೆ ಇದನ್ನು ಬಿಡಿಸಿದರೆ ನಿಮಗೆ 2πr ಬರ್ತದೆ, ಪ್ಲಸ್ r ಪ್ಲಸ್ H, ಅಂದರೆ ರೇಡಿಯಸ್ ಪ್ಲಸ್ H ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್. ಆಯಿತಾ? ಸೊ ನೆಕ್ಸ್ಟ್ ಬರ್ತದೆ ಸಿಲಿಂಡರ್ ಬಂದ ಮೇಲೆ ನಿಮಗೆ ರೈಟ್ ಸರ್ಕ್ಯುಲರ್ ಕೋನ್. ಸೊ ಇದು ಕೋನ್ ನೋಡಿ. ಸೊ ಸಿಲಿಂಡರ್ ಆದಮೇಲೆ ಕೋನ್. ಇದು ಸೇಮ್ ಸಿಲಿಂಡರ್ನಲ್ಲಿ 2 ಸರ್ಕಲ್ಗಳು ಬಂದರೆ ಇಲ್ಲಿ ಒಂದೇ ಬೇಸ್ನಲ್ಲಿ ಮಾತ್ರ ಇಲ್ಲಿ ಸರ್ಕಲ್ ಇರ್ತದೆ. ಈ ಆ್ಯಕ್ಚುಲಿ ಒಂದು ಸಿಲಿಂಡರ್ನ 3ನೇ ಒಂದು ಭಾಗ ಇಷ್ಟೇ. ಆಯಿತಾ? 3ನೇ ಒಂದು ಭಾಗ ಅಂದರೆ ಒಂದು 3ನೇ ಒಂದು ಭಾಗ ಅಂತ ಹೇಳಿದ್ರೆ ಒಂದು ಕೋನ್ ಆಗ್ತದೆ. ಒಂದು ಸಿಲಿಂಡರ್ನ 3ನೇ ಒಂದು ಭಾಗ ಅಂದರೆ ಒಂದು ಕೋನ್ ಆಗ್ತದೆ. ಅಲ್ಲಿ πr² H ಆದರೆ ಇದು 1/3 πr² H. ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಈಸ್ 1/3 πr² H ಅಂತ ಹೇಳುವಂಥದ್ದು ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್. ಆಯಿತಾ? ಇಲ್ಲಿ ಇಲ್ಲಿ ಇದು ಈ ಕೆ ಏನಿದೆಯೋ ಇದನ್ನು ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತೇವೆ. ಈ H ಏನಿದೆಯೋ ಇದನ್ನು ವರ್ಟಿಕಲ್ ಹೈಟ್ ಅಂತ ಹೇಳ್ತೇವೆ. ಆಯಿತಾ? ಇಲ್ಲಿ ಸ್ಲ್ಯಾಂಟ್ ಹೈಟನ್ನು ನೀವು ಯಾವಾಗ ಅಂತೀರಿ? ಟೋಟಲ್ ಸರ್ಫೇಸ್ ಏರಿಯಾ ನೋಡುವಾಗ ಸ್ಲ್ಯಾಂಟ್ ಹೈಟನ್ನು ನೋಡಬೇಕಾಗ್ತದೆ. πr ಇಂಟು r ಪ್ಲಸ್ H ಅಲ್ಲ, r ಪ್ಲಸ್ ಕೆ ಆಗ್ತದೆ. ಆಯಿತಾ? ಸೊ ಇದು ಕೋನಿನದ್ದಾಯಿತು. ಇನ್ನೊಂದು ಇಂಪಾರ್ಟೆಂಟ್, ಫ್ರಸ್ಟಮ್ ಆಫ್ ಎ ಕೋನ್. ನೆಕ್ಸ್ಟ್ ಬರುವಂಥದ್ದು ಫ್ರಸ್ಟಮ್ ಆಫ್ ಎ ಕೋನ್. ನೋಡಿ ಈ ರೀತಿ ಬರ್ತದೆ ಫ್ರಸ್ಟಮ್ ಆಫ್ ಎ ಕೋನ್ ಅಂತೇಳಿ. ಇಲ್ಲಿಯೂ ಕೂಡ ಏನು ಹೇಳ್ತೇವೆ, ಒಂದು ಕೋನನ್ನು ಹಾರಿಜಾಂಟಲಿ ಕಟ್ ಮಾಡಿದವಾಗ ನಿಮಗೆ ಫ್ರಸ್ಟಮ್ ಆಫ್ ಎ ಕೋನ್ ಬರ್ತದೆ. ಇಲ್ಲಿಯೂ ಕೂಡ 2 ಸರ್ಕ್ಯುಲರ್ ಬೇಸ್ಗಳು ಬರ್ತದೆ. ಒಂದು ಇಲ್ಲಿ ಕೆಳಗಡೆ ಇದೆ, ಒಂದು ಮೇಲಿದೆ. ಎರಡನ್ನೂ ಬೇಸ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು.
ಆಯಿತಾ. ಇದಕ್ಕೂ ಕೂಡ ಸ್ಲ್ಯಾಂಟ್ ಹೈಟ್ ಇರ್ತದೆ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಅಥವಾ ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಹೇಳಿದವಾಗ ನೋಡಿ 1/3 πh ಇಂಟು R1 ಸ್ಕ್ವೇರ್. ನೋಡಿ R1 ಅಂತ ಹೇಳಿದವಾಗ ದೊಡ್ಡ ಸರ್ಕಲ್ಲು, R2 ಅಂತ ಹೇಳಿದವಾಗ ಸಣ್ಣ ಸರ್ಕಲ್. R1 ಸ್ಕ್ವೇರ್ ಪ್ಲಸ್ R1 R2 ಪ್ಲಸ್ R2 ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ದ ವಾಲ್ಯೂಮ್ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್. ರೇಡಿಯಸ್ ಗೊತ್ತಿದ್ದಿದ್ರೆ ಆಯಿತಾ, ಡಯಾಮೀಟರ್ ಗೊತ್ತಿದ್ದಿದ್ರೆ 1/12 ಆಗ್ತದೆ ಅದು. ಅದನ್ನು ಮತ್ತೆ ನೋಡುವ. ಇಲ್ಲಿಗೆ ಕೇವಲ ರೇಡಿಯಸ್ ಮಾತ್ರ, ಎರಡನ್ನೂ ತೆಗೊಂಡು ನೀವು ಇಲ್ಲಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ನೀವು 1/3 πh ಇಂಟು R1 ಸ್ಕ್ವೇರ್ ಪ್ಲಸ್ R1 R2 ಪ್ಲಸ್ R2 ಸ್ಕ್ವೇರ್. ಒಂದು ವೇಳೆ ನಿಮಗೆ ಪ್ರಾಬ್ಲಮ್ನಲ್ಲಿ ಡಯಾಮೀಟರ್ ಕೊಟ್ಟದ್ದೇ ಆದರೆ ಅದನ್ನು ಅರ್ಧ ಮಾಡಿ ಈ ಫಾರ್ಮುಲಾ ಹಾಕ್ಬೋದು ಆಯಿತಾ. ನೆಕ್ಸ್ಟ್ ಸರ್ಫೇಸ್ ಏರಿಯಾ ಅಂತ ಹೇಳಿದವಾಗ ನಿಮಗೆ A2 ಈಕ್ವಲ್ ಟು AT ಈಕ್ವಲ್ ಟು ನೋಡಿ AT ಈಕ್ವಲ್ ಟು ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ ಪೈ ಇಂಟು ಕೆ. ಇಲ್ಲಿ ಸ್ಲ್ಯಾಂಟ್ ಹೈಟನ್ನು ಕನ್ಸಿಡರ್ ಮಾಡಿದ್ದಾರೆ. ಇಂಟು ಬ್ರ್ಯಾಕೆಟ್ R1 ಪ್ಲಸ್ R2 ಎರಡೂ ಬೇಸ್ಗಳನ್ನು ಕೂಡಿಸಿ ಪೈ ಇಂಟು ಕೆ ಮಾಡಬೇಕು, ಅದು ಒಂದು. ಆಮೇಲೆ ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಇದನ್ನು ಏನು ಮಾಡಬೇಕು, ಎರಡೂ ಬೇಸ್ಗಳ ಏರಿಯಾ ಪ್ಲಸ್ ಪೈ ಕೆ ಇಂಟು R1 ಪ್ಲಸ್ R2 ವಿಲ್ ಗಿವ್ ಯು ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಆಯಿತಾ. ನೆಕ್ಸ್ಟ್ ಬರುವಂಥದ್ದು ಸ್ಪಿಯರ್. ನೆಕ್ಸ್ಟ್ ಬರುವಂಥದ್ದು ಸ್ಪಿಯರ್. ನೋಡಿ ಸ್ಪಿಯರ್ ಅಂದರೆ, ಸೊ ದಿಸ್ ಈಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಪಿಯರ್ ಈಸ್ ಎ ಕ್ರಿಕೆಟ್ ಬಾಲ್. ಕ್ರಿಕೆಟ್ ಬಾಲನ್ನು ನೋಡಿದ್ದೀರಿ, ರೆಡ್ ಕಲರ್ನಲ್ಲಿ ಇರ್ತದೆ, ಈಗ ಇತ್ತೀಚೆಗೆ ವೈಟ್ ಕಲರ್ನಲ್ಲಿಯೂ ಬರ್ತದೆ. ಸೊ ಈ ಸ್ಪಿಯರ್ ಏನಿದೆಯೋ, ಈ ಸ್ಪಿಯರ್ ಅಂತ ಹೇಳೋದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಎ ಸಾಲಿಡ್ ಬಾಲ್ ಆಯಿತಾ. ಟೆನ್ನಿಸ್ ಬಾಲ್ ಆಗೋದಿಲ್ಲ, ಅದು ಹಾಲೋ ಸ್ಪಿಯರ್ ಆಗ್ತದೆ. ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್? 4/3 πr³. ಇಲ್ಲಿ ಆರ್ ಇಲ್ಲಿ ತೋರಿಸಿದ್ದೇನೆ. 4/3 ಇಂಟು πr³ ಆರ್ 1/6 ಇಂಟು ಪೈ. ಡಯಾಮೀಟರ್ ಗೊತ್ತಿದ್ದಿದ್ರೆ πd³ ಡಿವೈಡೆಡ್ ಬೈ 6 ಅಥವಾ 1/6 ಇಂಟು πd³. ಆಮೇಲೆ ಇದರ ಸರ್ಫೇಸ್ ಏರಿಯಾ ಬಂದು ಏನಾಗ್ತದೆ ಅಂತಂದರೆ 4πr² ಬರ್ತದೆ. ಆಮೇಲೆ ಅಥವಾ πd² ಆಗ್ತದೆ. πd² ಇಸ್ ದ ಸರ್ಫೇಸ್ ಏರಿಯಾ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಪಿಯರ್ ಆರ್ ಅ ಬಾಲ್ ಆಯಿತಾ. ನೆಕ್ಸ್ಟ್ ಬರ್ತದೆ ಹಾಲೋ ಸಿಲಿಂಡರ್. ನೋಡಿ ಇದನ್ನು ಏನು ಹೇಳ್ತೇವೆ ನಾವು, ಹಾಲೋ ಸಿಲಿಂಡರ್. ಏನು ಹಾಲೋ ಸಿಲಿಂಡರ್ ಅಂತ ಹೇಳಿದ್ರೆ ನೋಡಿ, ಹಾಲೋ ಸಿಲಿಂಡರ್ ಅಂತ ಹೇಳಿದವಾಗ ಇಲ್ಲಿ ಕ್ಯಾಪಿಟಲ್ ಡಿ ಅಂತ ಹೇಳೋದು ಔಟರ್ ರೇಡಿಯಸ್, ಕ್ಯಾಪಿಟಲ್ ಆರ್ ಅಂತ ಹೇಳೋದು ಔಟರ್ ರೇಡಿಯಸ್, ಸ್ಮಾಲ್ ಆರ್ ಅಂತ ಹೇಳೋದು ಸ್ಮಾಲರ್ ರೇಡಿಯಸ್. ಸೊ ಇದು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಒಳಗಿನ ಸರ್ಕಲನ್ನು ವಾಲ್ಯೂಮನ್ನು, ಸರ್ಕಲ್ ಇರುವಂಥ ಸಿಲಿಂಡರ್ನ ವಾಲ್ಯೂಮನ್ನು ಹೊರಗಿನ ಸರ್ಕಲ್ನಲ್ಲಿ ಇರುವಂಥ ವಾಲ್ಯೂಮ್ನಿಂದ ಕಳೆದವಾಗ ನಿಮಗೆ ಹಾಲೋ ಸಿಲಿಂಡರ್ನ ವಾಲ್ಯೂಮ್ ಬರ್ತದೆ. ನೋಡಿ ಇಲ್ಲಿ ಡೈರೆಕ್ಟಾಗಿ ಒಂದು ಫಾರ್ಮುಲಾವನ್ನು ನೀವು ಹಾಕಿದಾಗ ವಿ ಈಕ್ವಲ್ ಟು ಪೈ ಇಂಟು ಎಚ್ ಬ್ರ್ಯಾಕೆಟ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ ಸ್ಕ್ವೇರ್ ಬರ್ತದೆ. ಅಥವಾ ಇದರಲ್ಲಿ ಪೈ ಇಂಟು ಎಚ್ ಬ್ರ್ಯಾಕೆಟ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ ಸ್ಕ್ವೇರ್ ಬರ್ತದೆ. ಆವಾಗ ಎ ಟಿ ಈಕ್ವಲ್ ಟು ಏನು, ಸರ್ಫೇಸ್ ಏರಿಯಾ ಅಂತ ಹೇಳಿದವಾಗ 2π ಇಂಟು ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಬ್ರ್ಯಾಕೆಟ್ ಕ್ಯಾಪಿಟಲ್ ಆರ್ ಮೈನಸ್ ಸ್ಮಾಲ್ ಆರ್ ಪ್ಲಸ್ ಎಚ್. ಈಗ ಹೆಚ್ಚಿನ ಇವುಗಳನ್ನು ಕೇವಲ ಹೇಳುವುದರಿಂದ ನೆನಪಿರೋದಿಲ್ಲ. ನೀವೇನು ಮಾಡಬೇಕು ಅಂದರೆ ಬೇರೆ ಬೇರೆ ಟೈಪ್ನಲ್ಲಿ ಆ ಚಿತ್ರಗಳನ್ನು ಬಿಡಿಸ್ಕೊಂಡು ಆಮೇಲೆ ಅದನ್ನ ಅರ್ಥ ಮಾಡಿಕೊಂಡು ಅದನ್ನು ಆ ಫಾರ್ಮುಲಾಗಳನ್ನು ಒಂದು 10 ಸಲ ಬರೆದು ತೆಗೆದ್ರೆ ನೆನಪಿರ್ತದೆ. ನೋಡಿ ಇಲ್ಲಿ ಹೈಟನ್ನು ಕನ್ಸಿಡರ್ ಮಾಡಬೇಕು, ಇನ್ನರ್ ರೇಡಿಯಸ್ ಸ್ಮಾಲ್ ಆರ್ ಕನ್ಸಿಡರ್ ಮಾಡಬೇಕು, ಇಲ್ಲಿ ಕ್ಯಾಪಿಟಲ್ ಆರನ್ನು ಕೂಡ ಕನ್ಸಿಡರ್ ಮಾಡಬೇಕು ಆಯಿತಾ. ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಇರುವಂತಹ ಸಾಲಿಡ್ಸ್ಗಳ ವಾಲ್ಯೂಮ್ ಮತ್ತು ಸರ್ಫೇಸ್ ಏರಿಯಾಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದಿಷ್ಟಲ್ಲದೆ ಏನು ಅಂತ ಹೇಳಿದರೆ, ಇಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಈ
ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮಿಗೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಸರ್ಕ್ಯುಲರ್ ಇದಕ್ಕೆ ರೇಡಿಯಸ್ಸನ್ನು ಕನ್ಸಿಡರ್ ಮಾಡಿದ್ದೇವೆ. ಆ ರೇಡಿಯಸ್ ಇರುವಂಥ ಫಾರ್ಮುಲಾಗಳನ್ನೇ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಒಂದು ಸಿಸ್ಟಮನ್ನು ಫಾಲೋ ಮಾಡಿದ ಮೇಲೆ ಎಲ್ಲದಕ್ಕೂ ರೇಡಿಯಸ್ಸಿಗೆ ಡಯಾಮೀಟ್ರ್ ಗೊತ್ತಿದ್ದರೂ ಕೂಡ ಮಾಡ್ಬೋದು. ಆದರೆ ಡಯಾಮೀಟ್ರ್ ಕೊಟ್ಟದಿದ್ದರೆ ಅದನ್ನ ಅರ್ಧ ಮಾಡಿ ರೇಡಿಯಸ್ ಮಾಡಿಕೊಂಡು ನೀವು ಲೆಕ್ಕಾಚಾರ ಹಾಕ್ಬೋದು. ಇಲ್ಲಿಗೆ ಈ ವಾಲ್ಯೂಮಿನ ಲೆಕ್ಕಾಚಾರ ಏನೇನು ಫಾರ್ಮುಲಾ ಅನ್ನೋದು ಇಲ್ಲಿಗೆ ಮುಗೀತದೆ. ನಮಸ್ಕಾರ.